ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಕೇಂದ್ರ ಕಾರ್ಯಾಂಗದ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಭಾರತದ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕಾರ್ಯಾಂಗ, ಅದರಲ್ಲಿ ಮಂತ್ರಿಮಂಡಲ ಏ ರೀತಿ ಕೆಲಸ ಮಾಡ್ತದೆ ಅಂತೇಳಿ. ಈಗ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ರಾಜ್ಯ ಕಾರ್ಯಾಂಗ, ಅದರಲ್ಲಿ ಬರ್ತಕ್ಕಂಥ ರಾಜ್ಯಪಾಲ. ಈ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರಪತಿಗಳು ಹೇಗೆ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆಯೋ ಹಾಗೆ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯ ಕಾರ್ಯಾಂಗದಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇನ್ನು ರಾಜ್ಯಪಾಲರು ಸಂವಿಧಾನದ 153ನೇ ವಿಧಿ ಪ್ರಕಾರ, ಸಂವಿಧಾನದ 153ನೇ ವಿಧಿಯ ಪ್ರಕಾರ ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳಿಂದ ನೇಮಕ ಹೊಂದುತ್ತಾರೆ. 153ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ, ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳಿಂದ ನೇಮಕಾತಿಯನ್ನು ಹೊಂದುತ್ತಾರೆ. ಈ ರೀತಿ ರಾಷ್ಟ್ರಪತಿಗಳಿಂದ ನೇಮಕಾತಿಯನ್ನು ಹೊಂದತಕ್ಕಂಥ ವ್ಯಕ್ತಿಯು ಒಂದಕ್ಕಿಂತ 2 ರಾಜ್ಯಗಳಿಗೆ, ಒಬ್ಬನೇ ವ್ಯಕ್ತಿಯು ಒಂದಕ್ಕಿಂತ 2 ರಾಜ್ಯಗಳಿಗೆ ಅಥವಾ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಕೆಲಸವನ್ನು ನಿರ್ವಹಿಸಬಹುದು, ನೇಮಕಾತಿಯನ್ನು ಹೊಂದಬಹುದು. ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿಯೂ, ಕರ್ನಾಟಕದ ರಾಜ್ಯಪಾಲರಾಗಿಯೂ, ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿಯೂ, ಹೀಗೆ ಏಕಕಾಲಕ್ಕೆ ಒಬ್ಬ ವ್ಯಕ್ತಿಯು 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುವ ಅವಕಾಶಗಳನ್ನು ಭಾರತದ ಸಂವಿಧಾನದಲ್ಲಿ ಮಾಡಿಕೊಟ್ಟಿದೆ. ಇನ್ನು ರಾಜ್ಯಪಾಲರನ್ನ ರಾಷ್ಟ್ರಪತಿ ನೇಮಕವನ್ನು ಮಾಡ್ತಾರೆ. ಯಾವ ರೀತಿ ಅಂತಂದರೆ, ಕೇಂದ್ರ ಸಚಿವ ಸಂಪುಟ ಏನು ಸಲಹೆಯನ್ನು ನೀಡ್ತದೆಯೋ ಅದೇ ರೀತಿ ಅವರು ನೇಮಕಾತಿಯನ್ನು ಹೊಂದುತ್ತಾರೆ. ಇನ್ನು ಸಂವಿಧಾನದ ವಿಧಿ ಸಂಖ್ಯೆ 157ರ ಪ್ರಕಾರ, ವಿಧಿ ಸಂಖ್ಯೆ 157ರ ಪ್ರಕಾರ ರಾಜ್ಯಪಾಲರಾಗಿರ್ತಕ್ಕಂಥವ್ರು, ರಾಜ್ಯಪಾಲರಾಗಬೇಕಾಗಿರ್ತಕ್ಕಂಥವ್ರು ಕೆಲವೊಂದಿಷ್ಟು ಅರ್ಹತೆಗಳನ್ನು ಹೊಂದಿರಬೇಕು. ಆ ಅರ್ಹತೆಗಳಿಗೇನು? ಮೊದಲಿಗೆ ಆತ ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 35 ವರ್ಷಗಳ ವಯಸ್ಸಾಗಿರಬೇಕು, ಕೇಂದ್ರ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಆಗಿರಬಾರದು, ಕೇಂದ್ರ ಶಾಸಕಾಂಗದ ಸದಸ್ಯರು ಕೂಡ ಆಗಿರಬಾರದು, ಮತ್ತು ರಾಜ್ಯದ ಯಾವುದೇ ಶಾಸನ ಸಭೆಯ ಸದಸ್ಯರಾಗಿ ಆತನು ಕಾರ್ಯವನ್ನು ನಿರ್ವಹಿಸ್ತಾ ಇರಬಾರದು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ವ್ಯಾಪ್ತಿಯ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಆತ ಇರಬಾರದು, ಬುದ್ಧಿಮಾಂದ್ಯ, ದಿವಾಳಿ ಅಥವಾ ಅಪರಾಧದ ಹಿನ್ನೆಲೆಗಳನ್ನು ಹೊಂದಿರಬಾರದು, ಬುದ್ಧಿಮಾಂದ್ಯನಾಗಿರಬಾರದು, ದಿವಾಳಿಯಾಗಿರಬಾರದು, ಯಾವುದೇ ಕ್ರಿಮಿನಲ್ ಅಪರಾಧಗಳ ಹಿನ್ನೆಲೆಯನ್ನು ಆತ ಹೊಂದಿರಬಾರದು. ಇಂಥವರನ್ನು ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಅರ್ಹತೆಗಳನ್ನಾಗಿ ನಿರ್ಮಿಸಲಾಗಿದೆ. ಇನ್ನು ಅಧಿಕಾರದ ಅವಧಿ, ಅಧಿಕಾರದ ಅವಧಿಗೆ ಸಂಬಂಧಪಟ್ಟಂತೆ 156ನೇ ವಿಧಿ, ಭಾರತ ಸಂವಿಧಾನದ 156ನೇ ವಿಧಿ ರಾಜ್ಯಪಾಲರಿಗೆ ರಾಷ್ಟ್ರಪತಿ ಇಚ್ಛಿಸುವವರೆಗೂ ಕೂಡ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆಂದು ಹೇಳುತ್ತದೆ. ಅಂದರೆ ರಾಷ್ಟ್ರಪತಿಗಳು ಎಲ್ಲೇ ತನಕ ಇಷ್ಟಪಡ್ತಾರೋ ಅಲ್ಲೇ ತನಕನೂ ಒಬ್ಬ ವ್ಯಕ್ತಿ ಏನಾಗಿರ್ಬೋದು, ರಾಜ್ಯಪಾಲರಾಗಿ ಇರ್ಬೋದು ಅಂತೇಳಿ. ಆದರೆ ಸಾಮಾನ್ಯವಾಗಿ ಇದನ್ನು 5 ವರ್ಷಕ್ಕೆ ನಿಗದಿ ಮಾಡಲಾಗಿರ್ತದೆ, 5 ವರ್ಷಗಳ ಅವಧಿಗೆ ನಿಗದಿ ಮಾಡಲಾಗಿರ್ತದೆ. ಮತ್ತೆ ಒಂದು ಅವಧಿಯನ್ನು ಪೂರೈಸಿರ್ತಕ್ಕಂಥ ರಾಜ್ಯಪಾಲರು ಮತ್ತೊಂದು ಅವಧಿಗೆ ಏನಾಗ್ಬೋದು, ಮತ್ತೊಂದು ಅವಧಿಗೆ ನೇಮಕಾತಿಯನ್ನು ಕೂಡ ಆತ ಓದಬಹುದಾಗಿದೆ. ಒಂದು ಸಾರಿ ಒಂದು ಅವಧಿಗೆ ಆತ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತಂದ್ರೆ ಮತ್ತೆ ಇನ್ನೊಂದು ಅವಧಿಗೆ ಅವರು ಅರ್ಹತೆಯನ್ನು ಹೊಂದಿರ್ತಾರೆ ರಾಜ್ಯಪಾಲರಾಗಿ ನೇಮಕಾತಿಯನ್ನು ಹೊಂದಲಿಕ್ಕೆ. ಇದಾದ್ಮೇಲೆ
ರಾಷ್ಟ್ರಪತಿಗಳು ರಾಜ್ಯಪಾಲರ ಅಧಿಕಾರದ ಅವಧಿ ಮುಗಿಯೋಕ್ಕಿಂತಲೂ ಮುಂಚಿತವಾಗಿಯೇ ಅವರನ್ನ ಅಧಿಕಾರದಿಂದ ವಜಾ ಮಾಡಬಹುದು, ಆತನ ಕರ್ತವ್ಯದಿಂದ ವಜಾ ಮಾಡಿಬಿಡಬಹುದು. ರಾಜ್ಯಪಾಲರು ಅಧಿಕಾರದಲ್ಲಿ ಮುಂದುವರಿಯುವಂತೆಯೂ ಕೂಡ ಮಾಡಬಹುದು, ಅದನ್ನು ಮುಂದುವರಿಯುವಂತೆಯೂ ಕೂಡ ಮಾಡಬಹುದು. ಇನ್ನು ರಾಜ್ಯಪಾಲರಾಗಿರ್ತಕ್ಕಂಥವರಿಗೆ ನೀಡಿರ್ತಕ್ಕಂಥ ವಿಶೇಷವಾದಂಥ ಸವಲತ್ತುಗಳು, ಏನೇನು ಸವಲತ್ತುಗಳನ್ನು ರಾಜ್ಯಪಾಲರಿಗೆ ನೀಡಲಾಗಿರ್ತದೆ? ಸಂವಿಧಾನದ 361ನೇ ವಿಧಿ ಪ್ರಕಾರ, ಸಂವಿಧಾನದ 361ನೇ ವಿಧಿ ಪ್ರಕಾರ ರಾಜ್ಯಪಾಲರಿಗೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಕೆಲವು ರಿಯಾಯಿತಿಗಳನ್ನು ನೀಡಲಾಗ್ತದೆ. ಕೆಲವೊಂದಿಷ್ಟು ರಿಯಾಯಿತಿಗಳನ್ನು ನೀಡಲಾಗ್ತದೆ ರಾಜ್ಯಪಾಲರಿಗೆ. ಯಾವ ರೀತಿ ರಿಯಾಯಿತಿಗಳನ್ನು ನೀಡಲಾಗ್ತದೆ? ಆ ರಾಜ್ಯಪಾಲರ ವೇತನ ಮತ್ತು ಸವಲತ್ತುಗಳು, ಈ ರಾಜ್ಯಪಾಲರ ವೇತನ ಮತ್ತು ಅವರಿಗೆ ಕೊಡಬಡಿರ್ತಕ್ಕಂಥ ಸೌಲಭ್ಯಗಳಿಂದವನ್ನ ಆ ಸೌಲಭ್ಯಗಳನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡುವಂತಿಲ್ಲ. ಉಚಿತ ವಸತಿ, ಅಧಿಕೃತ ನಿವಾಸವನ್ನು ನೀಡಬೇಕಾಗಿರ್ತದೆ. ಉಚಿತವಾದಂಥ ಬಾಡಿಗೆ ರಹಿತ ಅಧಿಕೃತ ರಾಜಭವನವನ್ನು ಅವರಿಗೆ ನೀಡಬೇಕಾಗಿರ್ತದೆ. ಸಂಸತ್ತು ನಿಗದಿ ಮಾಡುವ ಸಂಬಳ, ವೇತನ, ಭತ್ಯೆ ಮತ್ತು ಇತರೆ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅವರು ಅರ್ಹರಾಗಿರುತ್ತಾರೆ. ಸಂಸತ್ತು ಏನು ನಿಗದಿ ಮಾಡ್ತಿದ್ದಲ್ಲಿ ಆ ವಿಶೇಷವಾದಂಥ ಭತ್ಯೆ, ವೇತನ, ಇನ್ನು ಈ ಥರದ ಯಾವುದೇ ರೀತಿಯ ಸೌಲಭ್ಯಗಳು ಏನಿರ್ತವೆ, ಹಣಕಾಸಿನ ಸೌಲಭ್ಯಗಳು ಕೇಂದ್ರ ಸಂಸತ್ತು ಏನೇನು ನಿಗದಿ ಮಾಡ್ತಿದೆಯೋ ಅವೆಲ್ಲವುಗಳನ್ನು ಪಡೆಯಲಿಕ್ಕೆ ಅವರು ಅರ್ಹರಾಗಿರ್ತಾರೆ. ಅವ್ರು ಪಡಿತಾರೆ ಅದನ್ನು ಯಾವುದೇ ಕಾರಣಕ್ಕೂ ಅವರ ಸೇವಾವಧಿಯಲ್ಲಿ ಅವುಗಳನ್ನು ಯಾವುದೇ ಕಾರಣಕ್ಕೂ ಮೊಟಕು ಮಾಡುತ್ತೆ ಇಲ್ಲ, ಅವುಗಳನ್ನು ಮೊಟಕು ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಅವರಿಗೆ ನೀಡುವ ಸೌಲಭ್ಯಗಳನ್ನು ಅವರ ಅಧಿಕಾರದ ಅವಧಿಯಲ್ಲಿ ಕಡಿಮೆಗೊಳಿಸಲು ಸಾಧ್ಯವೇ ಇಲ್ಲ. ಅವರಿಗೆ ನೀಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಡಿಮೆ ಮಾಡುವ ಒಂದು ಅವಕಾಶಗಳು ಇಲ್ಲ. ಇನ್ನು ತಮ್ಮ ಅಧಿಕಾರದ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಏನಿದ್ದಾವೆ, ಅವರ ಅಧಿಕಾರದ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಏನಿದಾವಲ್ಲ, ಆ ಕೆಲಸಗಳನ್ನ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಯಾವುದೇ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡುವಂತಿಲ್ಲ. ಅವರು ಮಾಡಿರ್ತಕ್ಕಂಥದ್ದು ಒಬ್ಬ ಗವರ್ನರ್ ಆಗಿ, ಒಬ್ಬ ರಾಜ್ಯಪಾಲರಾಗಿ ಅವರು ಸರಿ. ಏಕೆಂದರೆ ಕಾರ್ಯಾಂಗದ ಮುಖ್ಯಸ್ಥ ಅವರು, ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು, ರಾಜ್ಯ ಕಾರ್ಯಾಂಗದ ವರಿಷ್ಠಾಧಿಕಾರಿಯು. ಆತನು ಮಾಡಿರ್ತಕ್ಕಂಥ ಅಧಿಕಾರದ ಅವಧಿಯಲ್ಲಿ ಆತನು ಮಾಡಿರ್ತಕ್ಕಂಥ ಕೆಲಸಗಳನ್ನ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಯಾವುದೇ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡುವಂತಿಲ್ಲ. ಇನ್ನು ರಾಜ್ಯಪಾಲರ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ. ರಾಜ್ಯಪಾಲರು ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ. ಇನ್ನು ರಾಜ್ಯಪಾಲರನ್ನ ಅವರ ಅವಧಿಯಲ್ಲಿ ದಸ್ತಗಿರಿ ಮಾಡಲು, ಕಾರಾಗೃಹದಲ್ಲಿರಿಸಲು ಯಾವುದೇ ನ್ಯಾಯಾಲಯವು ಯಾವುದೇ ಆದೇಶಗಳನ್ನು ಹೊರಡಿಸುವಂತಿಲ್ಲ. ಅವರ ಅಧಿಕಾರದ ಅವಧಿಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಅವರನ್ನು ದಸ್ತಗಿರಿ ಮಾಡಲಿಕ್ಕೆ, ಬಂಧನವನ್ನು ಮಾಡುವಂತೆ, ಅವರನ್ನು ಬಂಧಿಸುವಂತೆ ಯಾವುದೇ ನ್ಯಾಯಾಲಯವು ಕೂಡ ಅವರ ವಿರುದ್ಧ ಅಂತಹ ಆದೇಶಗಳನ್ನು ಹೊರಡಿಸುವಂತಿಲ್ಲ. ಇಷ್ಟು ಸೌಲಭ್ಯಗಳನ್ನು ಮತ್ತು ವಿನಾಯಿತಿಗಳನ್ನು ರಾಜ್ಯಪಾಲರಿಗೆ ಭಾರತದ ಸಂವಿಧಾನ ಮಾಡಿದೆ. ಇಷ್ಟು ಅಧಿಕಾರಗಳನ್ನು, ಇಷ್ಟು ರೀತಿಯ ಸವಲತ್ತುಗಳನ್ನು ಹೊಂದಿರತಕ್ಕಂಥ ರಾಜ್ಯಪಾಲರು ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದುಕೊಂಡು ಒಂದಿಡೀ ರಾಜ್ಯದ ಕಾರ್ಯಾಂಗದ ಆಡಳಿತಾತ್ಮಕ, ಶಾಸನಾತ್ಮಕ, ಕಾರ್ಯಾಂಗೀಯ ಮತ್ತು ನ್ಯಾಯಿಕ ಅಧಿಕಾರಗಳನ್ನು ಚಲಾವಣೆ ಮಾಡತಕ್ಕಂಥವರಾಗಿರ್ತಾರೆ. ಮತ್ತು ರಾಜ್ಯಪಾಲರಾಗಿರ್ತಕ್ಕಂಥ ಹುದ್ದೆಯು ಆ ರಾಜ್ಯದಲ್ಲಿ ಕಾರ್ಯಾಂಗದ ಸಮಸ್ತ ನಿರ್ವಹಣಾಧಿಕಾರಗಳನ್ನು ಹೊಂದಿರತಕ್ಕಂಥ ಒಂದು ಹುದ್ದೆ. ರಾಜ್ಯ ಕಾರ್ಯಾಂಗದ ಸಮಸ್ತ ಕಾರ್ಯನಿರ್ವಹಣಾ ಅಧಿಕಾರಗಳೆಲ್ಲವುಗಳು ಕೂಡ ರಾಜ್ಯಪಾಲರಿಗೆ ಸೇರಿದ್ದು. ರಾಜ್ಯಪಾಲರೇ ಆ ಎಲ್ಲ ಕಾರ್ಯನಿರ್ವಹಣಾ ಅಧಿಕಾರಗಳನ್ನು ಹೊಂದಿರತಕ್ಕಂಥ ಒಬ್ಬ ಸರ್ವೋನ್ನತ ಕಾರ್ಯಾಂಗೀಯ ಅಧಿಕಾರಿಯಾಗಿರುತ್ತಾರೆ ರಾಜ್ಯ ಕಾರ್ಯಾಂಗದ
ವ್ಯಾಪ್ತಿನಲ್ಲಿ. ಇನ್ನು ರಾಜ್ಯ ಪಾಲರು ಏನೇನು ಅಧಿಕಾರ ಮತ್ತು ಕಾರ್ಯಗಳನ್ನು ಅವರು ಚಲಾವಣೆ ಮಾಡ್ತಾರೆ, ಅವರಿಗೆ ಇರ್ತಕ್ಕಂಥ ಅಧಿಕಾರಗಳು ಏನು, ಒಂದು ರಾಜ್ಯದ ಕಾರ್ಯಾಂಗೀಯ ವ್ಯಾಪ್ತಿನಲ್ಲಿ, ಒಂದು ರಾಜ್ಯದ ಕಾರ್ಯಾಂಗದ ವ್ಯಾಪ್ತಿನಲ್ಲಿ ಅವರು ಯಾವ್ಯಾವ ರೀತಿಯ ಅಧಿಕಾರಗಳನ್ನು ನಡೆಸಿಕೊಂಡು ಹೋಗ್ತಾರೆ. ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಕಾರ್ಯಾಂಗೀಯ ಅಧಿಕಾರಗಳು. ಕಾರ್ಯಾಂಗೀಯ ಅಧಿಕಾರಗಳು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತದೆ, ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯಪಾಲರು. ಹಾಗಿದ್ದ ಮೇಲೆ ಕಾರ್ಯಾಂಗದ ಎಲ್ಲ ಕೆಲಸಗಳು ಯಾರ ಹೆಸರಿನಲ್ಲಿ ನಡೆಯುತ್ತವೆ? ರಾಜ್ಯಪಾಲರ ಹೆಸರಿನಲ್ಲಿ ನಡೆಯುತ್ತವೆ. ಆಯಾ ರಾಜ್ಯದ ಎಲ್ಲ ಕಾರ್ಯಾಂಗದ ಎಲ್ಲ ಕೆಲಸಗಳು ಯಾರ ಹೆಸರಿನಲ್ಲಿ ನಡೀತವೆ? ಆಯಾ ರಾಜ್ಯದ ರಾಜ್ಯಪಾಲರುಗಳ ಹೆಸರಿನಲ್ಲಿ ಅವುಗಳು ನಡೀತವೆ. ಮತ್ತು ಆ ಅಧಿಕಾರಗಳನ್ನು ರಾಜ್ಯಪಾಲರು ಅಗತ್ಯ ನಿಯಮಗಳನ್ನು ರೂಪಿಸುವ ಮುಖಾಂತರ, ರಾಜ್ಯಪಾಲರು ತನ್ನ ಅಧಿಕಾರವನ್ನು ಚಲಾವಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಅಧಿಕಾರಗಳನ್ನು ಯಾವ ರೀತಿ ಚಲಾವಣೆ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ನಿಯಮಾವಳಿಗಳನ್ನು ರಚನೆ ಮಾಡ್ತಾರೆ. ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡುತ್ತಾರೆ ಮತ್ತು ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ಮಂತ್ರಿಮಂಡಲದ ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಚುನಾವಣೆ ನಡೀತು. ಚುನಾವಣೆ ನಡೆದಾದ ಮೇಲೆ ಬಹುಮತ ಪಡೆದಿರ್ತಕ್ಕಂಥ ರಾಜಕೀಯ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರನ್ನ ಮುಖ್ಯಮಂತ್ರಿ ಎಂದು ಪ್ರಮಾಣ ವಚನವನ್ನು ಬೋಧಿಸುವ ಅಧಿಕಾರವು ರಾಜ್ಯಪಾಲರಿಗೆ ಇದೆ. ಅದಾದ ಮೇಲೆ ಆ ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ಮುಖ್ಯಮಂತ್ರಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡಲಿಕ್ಕಾಗಿ ಮಂತ್ರಿಗಳ ಒಂದು ಗುಂಪು ಏನು ಬೇಕಾಗಿದೆ, ಮಂತ್ರಿಮಂಡಲ ಏನು ಬೇಕಾಗಿದೆ, ಆ ಮಂತ್ರಿಮಂಡಲಕ್ಕೆ ಸದಸ್ಯರು ಏನು ಬೇಕಾಗಿರ್ತಾರೆ, ಆ ಮಂತ್ರಿಮಂಡಲದ ಸದಸ್ಯರನ್ನ ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ನೇಮಕ ಮಾಡತಕ್ಕಂಥ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿರ್ತಾರೆ. ಇದಾದ ಮೇಲೆ ರಾಜ್ಯಪಾಲರು ಅಸಂಖ್ಯಾತ ನೇಮಕಾತಿಗಳನ್ನು ಕೂಡ ಮಾಡ್ತಾರೆ. ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಆಡಳಿತವು ಸುಗಮವಾಗಿ ನಡೆಕೊಂಡು ಹೋಗ್ಲಿಕ್ಕಾಗಿ ಅನೇಕ ಹುದ್ದೆಗಳನ್ನು ನೇಮಕ ಮಾಡಬೇಕಾಗಿರ್ತದೆ. ಆ ನೇಮಕಾತಿಯ ವಿಷಯದಲ್ಲಿ ಕೂಡ ರಾಜ್ಯಪಾಲರು ಏನು ಮಾಡ್ತಾರೆ, ಅಸಂಖ್ಯಾತವಾಗಿರ್ತಕ್ಕಂಥ ನೇಮಕಾತಿಗಳನ್ನು ಕೂಡ ರಾಜ್ಯಪಾಲರು ಮಾಡ್ತಾರೆ. ಆ ನೇಮಕಾತಿಗಳು ಏನು? ಅಡ್ವೊಕೇಟ್ ಜನರಲ್, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ರಾಜ್ಯ ವಿಶ್ವವಿದ್ಯಾನಿಲಯಗಳ ವಿವಿಧ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳು, ರಾಜ್ಯ ಆಡಳಿತ ಮತ್ತು ಶಾಸನಗಳ ಬಗ್ಗೆ ಮಾಹಿತಿಗಳನ್ನು ಕೇಳಿ ಪಡೆಯುವ ಅಧಿಕಾರವೂ ಕೂಡ ಇವರಿಗೆ ಇದೆ. ರಾಜ್ಯದ ಆಡಳಿತದ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇಲಾಖೆಯಿಂದ ಯಾವುದೇ ರೀತಿಯ ಮಾಹಿತಿಗಳನ್ನು ತರಿಸಿಕೊಂಡು ನೋಡ್ತಕ್ಕಂಥ ಆಡಳಿತ ಎಷ್ಟು ಮಟ್ಟಿಗೆ ನಡೀತಾ ಇದೆ, ಸರ್ಕಾರದ ಯೋಜನೆಗಳು, ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಈ ಎಲ್ಲ ಕಾರ್ಯಕ್ರಮಗಳು ಯಾವ ರೀತಿ ಅನುಷ್ಠಾನಕ್ಕೆ ಬರ್ತಾ ಇದ್ದಾವೆ, ಯಾವ ಇಲಾಖೆ ಎಷ್ಟರ ಮಟ್ಟಿಗೆ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದೆ ಎನ್ನುವುದನ್ನು ರಾಜ್ಯಪಾಲರು ಮೇಲ್ವಿಚಾರಣೆಯನ್ನು ಕೂಡ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ರಾಜ್ಯದಲ್ಲಿ ಸರ್ಕಾರವು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಆ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರವು ಸಂವಿಧಾನಿಕ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಎಂದು ರಾಜ್ಯಪಾಲರ ಗಮನಕ್ಕೆ ಬಂದರೆ ಆ ಬಗ್ಗೆ ವಿವರವಾದ ಮಾಹಿತಿಗಳೊಂದಿಗೆ ರಾಷ್ಟ್ರಪತಿಗಳಿಗೆ ಅದನ್ನು ವರದಿ ಮಾಡುವುದು. ರಾಷ್ಟ್ರಪತಿಗಳ ಗಮನಕ್ಕೆ ಅದನ್ನು ತರಬೇಕು. ಈ ರಾಜ್ಯದಲ್ಲಿ ಭಾರತ ಸಂವಿಧಾನದ ನಿಯಮಗಳೇನಿದ್ದಾವೆ ಆ ಭಾರತ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಸರ್ಕಾರ ಅಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಸಂವಿಧಾನದ ನಿಯಮಗಳನ್ನು ಜಾರಿಗೊಳಿಸುವಲ್ಲಿ ಇಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಿ ಏನಾದರೂ ಅನಿಸಿದರೆ ಅದನ್ನು ಯಾರಿಗೆ, ರಾಷ್ಟ್ರಪತಿಗಳಿಗೆ ಗಮನಕ್ಕೆ ತರ್ತಕ್ಕಂಥ ಮತ್ತು ಸೂಕ್ತ ಮಾಹಿತಿಗಳೊಂದಿಗೆ ಅದನ್ನು ಅವರಿಗೆ ವರದಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇಷ್ಟು ಕಾರ್ಯಾಂಗೀಯ ಅಧಿಕಾರ. ಇನ್ನು ಶಾಸನೀಯ ಅಧಿಕಾರಗಳು, ಶಾಸನ ರಚನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸನ
ರಚನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಾಗಿರ್ತಕ್ಕಂಥವ್ರು ಏನೇನು ಕೆಲಸವನ್ನು ಮಾಡ್ತಾರೆ. ರಾಜ್ಯಪಾಲರು ಶಾಸಕಾಂಗದ ಸದಸ್ಯರಲ್ಲದಿದ್ದರೂ ಕೂಡ ಒಬ್ಬ ರಾಜ್ಯಪಾಲರಾಗಿರ್ತಕ್ಕಂಥವರು ಆ ರಾಜ್ಯದ ಶಾಸಕಾಂಗದ ಸದಸ್ಯರು ಅಲ್ಲ, ಆದರೂ ಕೂಡ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿರುತ್ತಾರೆ. ಆದರೂ ಕೂಡ ಏನಾಗಿರ್ತಾರೆ? ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿರ್ತಾರೆ. ಅನೇಕ ರೀತಿಯ ಶಾಸನೀಯ ಕಾರ್ಯಗಳನ್ನು ಅವರಲ್ಲಿ ನಿರ್ವಹಿಸ್ತಾರೆ. ರಾಜ್ಯ ಶಾಸಕಾಂಗದ ಅಧಿವೇಶನಗಳನ್ನು ಕರೆಯುವ, ಮುಂದೂಡುವ, ಹಿಂದಕ್ಕೆಳೆಯುವ, ರದ್ದುಪಡಿಸುವ ಸಂಪೂರ್ಣ ಅಧಿಕಾರಗಳು ರಾಜ್ಯಪಾಲರಿಗೆ ಇರುತ್ತವೆ. 10ನೇ ತಾರೀಕು ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಅಧಿವೇಶನವನ್ನು ಕರೆಯಲಾಗಿದೆ. 10ನೇ ತಾರೀಕಿಗೆ ನಡೆಸಬೇಕು ಅಂತ ಏನಿಲ್ಲ ಅಂತ ಅನ್ನಿಸ್ತು 2-3 ದಿವಸಗಳು. ಇದನ್ನು 15ನೇ ತಾರೀಕಿಗೆ ಮುಂದೂಡುವ, ಇಲ್ಲವೇ ಅವರಿಗೆ ಅನ್ನಿಸ್ತು 10ನೇ ತಾರೀಕು ತನಕ ಹೋಗೋದು ಬೇಡ, ಬೇಗನೆ ಅದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ತುರ್ತಿದೆ ಅನ್ನಿಸ್ತು. ಅದನ್ನು 5ನೇ ತಾರೀಕಿಗೆ, 10ನೇ ತಾರೀಕು ನಡೀಬೇಕಾಗಿರೋದನ್ನು 5 ದಿನ ಮುಂಚೆ ಅದನ್ನು ಹಿಂದಕ್ಕೆ ಎಳೆಯುವ, ಮುಂದಕ್ಕೆ ಹಾಕುವ, ಇಲ್ಲವೇ ಸಂಪೂರ್ಣವಾಗಿ ರದ್ದುಪಡಿಸುವ, ಮುಂದಿನ ದಿನಾಂಕಗಳನ್ನು ಮುಂದೆ ತಿಳಿಸಲಾಗ್ತದೆ ಅಂತ ಹೇಳಿ ಅದನ್ನು ರದ್ದುಪಡಿಸ್ತಕ್ಕಂಥ ಅಧಿಕಾರಗಳು ಕೂಡ ಯಾರಿಗೆ ಇರ್ತವೆ? ರಾಜ್ಯಪಾಲರಿಗೆ ಇರ್ತವೆ. ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವು ರಾಜ್ಯಪಾಲರಿಗೆ ಇರುತ್ತದೆ. ಅದಾದಮೇಲೆ ಚುನಾವಣೆಯ ನಂತರ ಪ್ರಥಮ ಅಧಿವೇಶನ, ಚುನಾವಣೆಯ ನಂತರ ಏನು ಸರ್ಕಾರ ರಚನೆ ಆಯಿತು, ಮುಖ್ಯಮಂತ್ರಿಗಳು ನೇಮಕ ಆದರು, ಕ್ಯಾಬಿನೆಟ್ ದರ್ಜೆ ಸಚಿವರುಗಳು ಇವರೆಲ್ಲರೂ ಕೂಡ ಬಂದರು. ಆ ಸಂದರ್ಭದಲ್ಲಿ ಮೊದಲನೆಯ ಅಧಿವೇಶನ, ಆ ಮೊದಲನೆಯ ಅಧಿವೇಶನದಲ್ಲಿ ಮತ್ತು ಪ್ರತಿ ವರ್ಷದ ಮೊದಲನೆಯ ಅಧಿವೇಶನದಲ್ಲಿ ಸದನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವ ಅಧಿಕಾರವು ರಾಜ್ಯಪಾಲರಿಗೆ ಇರ್ತದೆ. ಚುನಾವಣೆಯ ನಂತರ ಮೊದಲನೆಯ ಅಧಿವೇಶನದ ಮೊದಲನೆಯ ಭಾಷಣ ರಾಜ್ಯಪಾಲರದ್ದಾಗಿರುತ್ತದೆ. ಪ್ರತಿ ವರ್ಷದ ಮೊದಲನೆಯ ಅಧಿವೇಶನದ ಮೊದಲನೆಯ ಭಾಷಣವೂ ಕೂಡ ರಾಜ್ಯಪಾಲರದ್ದೇ ಆಗಿರುತ್ತದೆ. ಇನ್ನು ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಶಾಸನಸಭೆಯಲ್ಲಿ ನಿರ್ಣಯವಾಗದೇ ಉಳಿದಿರುವ ಅನೇಕ ಮಸೂದೆಗಳು, ಆ ಮಸೂದೆಗಳನ್ನು ಕಡೆಗೆ ಗಮನ ಹರಿಸುವಂತೆ ಶಾಸಕಾಂಗಕ್ಕೆ ಸೂಚನೆಯನ್ನು ನೀಡುವ, ಅವು ಇನ್ನೂ ಯಾಕೆ ಬಗೆಹರಿದಿಲ್ಲ, ಅವು ಇಷ್ಟೊತ್ತಿಗೆ ಬಗೆಹರಿಬೇಕಾಗಿತ್ತಲ್ಲ, ಅವುಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೇಕಾಗಿತ್ತಲ್ವ, ಆ ಮಸೂದೆಗಳು ಇನ್ನೂ ಯಾಕೆ ಹಾಗೆಯೇ ಇದ್ದಾವೆ, ಅವುಗಳ ಕಡೆಗೆ ಗಮನ ಹರಿಸ್ರಿ ಅಂತ ಹೇಳಿ ಸೂಚನೆಗಳನ್ನು ನೀಡ್ತಕ್ಕಂಥ ಅಧಿಕಾರ ಇವರಿಗೆ ಇದೆ. ಇನ್ನು ವಿಧಾನ ಪರಿಷತ್ತು ಇರುವ ರಾಜ್ಯಗಳಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವರ್ಗದವರಿಗೆ ನಾಮಕರಣವನ್ನು ಮಾಡುವ ಹಾಗೂ ವಿಧಾನಸಭೆಗೆ ಒಬ್ಬರನ್ನು ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಇನ್ನು ರಾಜ್ಯಪಾಲರ ಅನುಮೋದನೆ ಇಲ್ಲದೆ, ರಾಜ್ಯಪಾಲರ ಸಹಿ ಇರದ ಹೊರತು ರಾಜ್ಯ ವಿಧಾನಮಂಡಲದ ವ್ಯಾಪ್ತಿಯೊಳಗೆ ಯಾವುದೇ ಮಸೂದೆಯು ಕಾನೂನಾಗಿ ಪರಿವರ್ತನೆಯನ್ನು ಹೊಂದುವುದಿಲ್ಲ. ಅದಕ್ಕೆ ರಾಜ್ಯಪಾಲರ ಅನುಮತಿ ಬೇಕೇ ಬೇಕು ಆಗಿರ್ತದೆ. ಸಾಮಾನ್ಯವಾಗಿ ರಾಜ್ಯಪಾಲರು ಮಸೂದೆಗೆ ಒಪ್ಪಿಗೆಯನ್ನು ನೀಡಬಹುದು ಅಥವಾ ತಡೆಹಿಡಿಯಲು ಕೂಡ ಬಹುದು, ಅಥವಾ ಮಸೂದೆಯನ್ನು ಮರುಪರಿಶೀಲನೆ ಮಾಡ್ರಿ ಅಂತೇಳಿ ಸದನಗಳಿಗೆ ವಾಪಸ್ ಕಳಿಸಬಹುದು. ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವ ಸಂದರ್ಭದಲ್ಲಿ ರಾಜ್ಯಪಾಲರು ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ.
ವಿಧಾನಮಂಡಲ ಅಧಿವೇಶನದಲ್ಲಿ ಇಲ್ಲ. ತುರ್ತಾಗಿ ಯಾವುದೋ ಒಂದು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ, ಕಾನೂನನ್ನ ಜಾರಿಗೊಳಿಸಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗಿದೆ ಅಂತಂದ್ರೆ, ರಾಜ್ಯಪಾಲರಾಗಿರ್ತಕ್ಕಂಥವರು ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಮುಖಾಂತರ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಇವುಗಳನ್ನು ಶಾಸಕಾಂಗವು ಅಧಿವೇಶನಕ್ಕೆ ಬಂದ ಕೂಡಲೇ ಅದನ್ನು ಒಪ್ಪಿಕೊಳ್ಳಬೇಕು. ಒಪ್ಪಿದ್ರೆ ಅವು ಮುಂದುವರಿತವೆ, ಒಪ್ಪದೇ ಇದ್ರೆ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಶಾಸಕಾಂಗ ಕಂಡುಹಿಡಿತವೆ. ಪರ್ಯಾಯ ಮಾರ್ಗಗಳನ್ನು ಶಾಸಕಾಂಗ ತನ್ನ ಅಧಿವೇಶನದಲ್ಲಿ ಕಂಡುಕೊಳ್ಳುತ್ತದೆ. ಇನ್ನು ರಾಜ್ಯ ಲೋಕಸೇವಾ ಆಯೋಗ, ರಾಜ್ಯ ಹಣಕಾಸು ಆಯೋಗ ಮುಂತಾದ ಆಯೋಗಗಳಿಗೆ ರಾಜ್ಯಪಾಲರು ವರದಿಯನ್ನು ಏನು ನೀಡುತ್ತಾರೆ, ರಾಜ್ಯ ಲೋಕಸೇವಾ ಆಯೋಗ, ರಾಜ್ಯ ಹಣಕಾಸು ಆಯೋಗ ಮತ್ತು ಇನ್ನಿತರೆ ಅನೇಕ ಆಯೋಗಗಳು ಒಂದು ವರ್ಷಕ್ಕೆ ಒಂದು ಸಾರಿ ರಾಜ್ಯಪಾಲರುಗಳಿಗೆ ತಮ್ಮ ಕೆಲಸದ ಒಂದು ವರದಿಯನ್ನು ನೀಡ್ತಾರೆ. ಆ ವರದಿಯನ್ನು ಶಾಸಕಾಂಗದ ಚರ್ಚೆಗೆ ಕಳಿಸಿಕೊಡ್ಬೋದು. ಅದನ್ನು ಶಾಸಕಾಂಗದ ಮುಂದೆ ಇಡಬಹುದು. ಈ ರೀತಿ ವರದಿಯನ್ನು ನೀಡಿರ್ತಾರೆ, ನೀವು ಇದನ್ನು ನೋಡಿ ಅಂತೇಳಿ ವರದಿಯನ್ನು ಅವರಿಗೆ ಚರ್ಚೆಗಾಗಿ ಕಳಿಸಿಕೊಡ್ಬೋದು. ಇಷ್ಟು ಶಾಸನೀಯ ಅಧಿಕಾರ. ಇನ್ನು ಹಣಕಾಸು ಅಧಿಕಾರಗಳು, ರಾಜ್ಯಪಾಲರ ಅನುಮತಿ ಇರದ ಹೊರತು ಹಣಕಾಸು ಮಸೂದೆಯನ್ನ ವಿಧಾನಮಂಡಲದಲ್ಲಿ ಮಂಡಿಸುವಂತಿಲ್ಲ. ವಿಧಾನಸಭೆಯಲ್ಲಿ ಅದನ್ನು ಏನು ಮಾಡುವಂತಿಲ್ಲ, ಮಂಡಿಸುವಂತಿಲ್ಲ. ಯಾವುದರ ವಿನಃ ರಾಜ್ಯಪಾಲರ ಅನುಮತಿಯನ್ನು ಪಡೆಯದ ಹೊರತು ಯಾವುದೇ ಹಣಕಾಸು ಮಸೂದೆಯನ್ನು ರಾಜ್ಯ ವಿಧಾನಮಂಡಲದಲ್ಲಿ ಮಂಡಿಸುವಂತಿಲ್ಲ. ಇದಾದ ಮೇಲೆ ಶಾಸಕಾಂಗವು ಸರಿಯಾದ ಸಮಯಕ್ಕೆ ಆಯವ್ಯಯ ಪತ್ರವನ್ನು ಮಂಡಿಸಲು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಅದು ರಾಜ್ಯಪಾಲರ ಕರ್ತವ್ಯ. ಸರಿಯಾದ ಸಮಯಕ್ಕೆ, ಆ ಕಾಲಕ್ಕೆ ಸರಿಯಾಗಿ ಯಾವ ಸಮಯಕ್ಕೆ ರಾಜ್ಯ ಆಯವ್ಯಯ ಪಟ್ಟಿ, ವಾರ್ಷಿಕ ಆಯವ್ಯಯ ಪಟ್ಟಿ ಏನಿದೆ, ಬಜೆಟ್ ಏನಿದೆ, ಆ ಬಜೆಟ್ ತಯಾರಾಗುವಂತೆಯೂ ಮತ್ತು ಅದು ಮಂಡಿತವಾಗುವಂತೆಯೂ ಮತ್ತು ಅಂಗೀಕೃತಗೊಳ್ಳುವಂತೆಯೂ ನೋಡಿಕೊಂಡು ಹೋಗುವ ಜವಾಬ್ದಾರಿಯು ರಾಜ್ಯಪಾಲರದ್ದಾಗಿದೆ. ಇನ್ನು ರಾಜ್ಯಪಾಲರ ಅನುಮತಿ ಇರದ ಹೊರತು ಅನುದಾನಕ್ಕೆ ಬೇಡಿಕೆಯನ್ನು ಸಲ್ಲಿಸುವಂತಿಲ್ಲ. ರಾಜ್ಯ ಸಂಚಿತ ನಿಧಿಯನ್ನು ಅನಿರೀಕ್ಷಿತ ಖರ್ಚನ್ನು ಭರಿಸಲಿಕ್ಕೆ ರಾಜ್ಯ ಸಂಚಿತ ನಿಧಿ ಅಂತ ಏನಿದೆ, ಆ ರಾಜ್ಯದ ಸಂಚಿತ ನಿಧಿಯನ್ನು ರಾಜ್ಯಪಾಲರು ತನ್ನ ಬಳಿ ಇರ್ತದೆ, ಅದನ್ನು ಅನಿರೀಕ್ಷಿತವಾಗಿ ಬರ್ತಕ್ಕಂಥ ಯಾವುದೇ ಸಂದರ್ಭಗಳನ್ನು ಎದುರಿಸಲಿಕ್ಕೆ ಮತ್ತು ಪರಿಹಾರ ಕಾಮಗಾರಿಗಳನ್ನು ನಡೆಸಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗ್ತದೆ. ಅಂಥ ಹಣವನ್ನು ಆ ಸಮಯದಲ್ಲಿ ಖರ್ಚು ಮಾಡಲಿಕ್ಕೆ ರಾಜ್ಯಪಾಲರು ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಇಷ್ಟು ಹಣಕಾಸಿನ ಅಧಿಕಾರ. ಇನ್ನು ನೆಕ್ಸ್ಟ್ ಬರ್ತದ್ದು ನ್ಯಾಯಿಕ ಅಧಿಕಾರಗಳು. ರಾಜ್ಯಪಾಲರಿಗೆ ಯಾವ ರೀತಿಯ ನ್ಯಾಯಿಕ ಅಧಿಕಾರಗಳು ಇದ್ದಾವೆ? ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಿರುವಾಗ ಆಯಾ ರಾಜ್ಯಗಳ ರಾಜ್ಯಪಾಲರುಗಳ ಸಲಹೆಯನ್ನು ಪಡೆಯುತ್ತಾರೆ. ಈಗ ಕರ್ನಾಟಕ ರಾಜ್ಯ ಹೈಕೋರ್ಟಿಗೆ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರೆ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕಾಗಿದೆ ಎಂದಾಗ ಆ ನೇಮಕಾತಿ ಅಧಿಕಾರಗಳಿರುವುದು ರಾಷ್ಟ್ರಪತಿಗಳಿಗೆ. ಆದರೆ ಕರ್ನಾಟಕ ರಾಜ್ಯಕ್ಕೆ ಹೈಕೋರ್ಟಿಗೆ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರೆ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕಾದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರುಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸಲಾಗ್ತದೆ ಮತ್ತು ಸಲಹೆಯನ್ನು ಪಡೆಯಲಾಗ್ತದೆ. ರಾಜ್ಯದ ಕಾನೂನಿನ ಪರಿಮಿತಿಯಲ್ಲಿ ಯಾವುದೇ ರೀತಿಯಾದ ಅಪರಾಧಕ್ಕೆ ಒಳಗಾಗಿದ ವ್ಯಕ್ತಿಯ ಶಿಕ್ಷೆಯನ್ನು ಕ್ಷಮಿಸುವ, ಆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವ, ಬೇರೆ ಶಿಕ್ಷೆಯಾಗಿ ಅದನ್ನು ಪರಿವರ್ತನೆಯನ್ನು ಮಾಡುವ. ಅಂದರೆ ಕರ್ನಾಟಕ ರಾಜ್ಯದ ವ್ಯಾಪ್ತಿನಲ್ಲಿ, ಒಂದು ರಾಜ್ಯದ ವ್ಯಾಪ್ತಿನಲ್ಲಿ ಆ ರಾಜ್ಯದ ನ್ಯಾಯಾಲಯವು ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಶಿಕ್ಷೆಯನ್ನು ನೀಡಿದೆ ಅಂದರೆ ಆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವ,
ಇಲ್ಲವೇ ಶಿಕ್ಷೆಯನ್ನು ಬೇರೊಂದು ಶಿಕ್ಷೆಯನ್ನಾಗಿ ಪರಿವರ್ತನೆಯನ್ನು ಮಾಡುವ, ಇಲ್ಲವೇ ಸಂಪೂರ್ಣವಾಗಿ ಆತನಿಗೆ ಕ್ಷಮಾದಾನವನ್ನು ನೀಡುವ ಅಧಿಕಾರಗಳು ರಾಜ್ಯಪಾಲರಿಗೆ ಇವೆ. ಆದರೆ ಆ ಶಿಕ್ಷೆಯು ಮರಣದಂಡನೆಯಾಗಿದ್ದರೆ, ಆ ಶಿಕ್ಷೆ ಮರಣ ದಂಡನೆಯಾಗಿದ್ದರೆ ಅದನ್ನು ಪರಿವರ್ತನೆಯನ್ನು ಮಾಡುವ, ಬದಲಾವಣೆಯನ್ನು ಮಾಡುವ, ಇಲ್ಲವೇ ಕ್ಷಮಾದಾನವನ್ನು ನೀಡುವ ಅಧಿಕಾರವು ರಾಜ್ಯಪಾಲರಿಗೆ ಇರೋದಿಲ್ಲ. ಅದು ಇರೋದು ಯಾರಿಗೆ? ರಾಷ್ಟ್ರಪತಿಗಳಿಗೆ. ಇಷ್ಟಾದ ಮೇಲೆ ರಾಜ್ಯಪಾಲರಿಗೆ ಕೆಲವೊಂದಿಷ್ಟು ವಿವೇಚನಾ ಅಧಿಕಾರಗಳಿದ್ದಾವೆ. ಆಯಾ ಸಮಯದಲ್ಲಿ ಅವರು ತನ್ನ ವಿವೇಚನಾ ಶಕ್ತಿಯನ್ನು, ವಿವೇಚನಾ ಅಧಿಕಾರವನ್ನು ಬಳಕೆಯನ್ನು ಮಾಡಿ ಚಲಾವಣೆಯನ್ನು ಮಾಡಬಹುದಾದಂಥ ಅನೇಕ ಅವಕಾಶಗಳಿದ್ದಾವೆ. ಅವು ಯಾವುವು ಅನ್ನೋದನ್ನು ನೋಡೋಣ. ಚುನಾವಣೆಯಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷವು ಸ್ಪಷ್ಟವಾದ ಬಹುಮತವನ್ನು ಪಡೆಯದೇ ಇದ್ದು ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕಾದಂಥ ಸಂದರ್ಭದಲ್ಲಿ ತಮ್ಮ ವಿವೇಚನಾಧಿಕಾರವನ್ನು ಬಳಕೆ ಮಾಡಿ ತಮಗೆ ಯಾರು ಸೂಕ್ತ ಎನಿಸುತ್ತಾರೆಯೋ, ಯಾವ ರಾಜಕೀಯ ಪಕ್ಷದ ನಾಯಕರು ಸೂಕ್ತ ಅನ್ನಿಸುತ್ತಾರೆಯೋ ಆತನಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬಹುದು. ಮತ್ತು ಬಹುಮತವನ್ನು ಸಾಬೀತುಪಡಿಸುವಂತೆ ಆತನಿಗೆ ಸೂಚನೆಯನ್ನು ನೀಡಬಹುದು. ಈಗ ಚುನಾವಣೆ ನಡೆದರೆ ಯಾವ ಒಂದು ರಾಜಕೀಯ ಪಕ್ಷಕ್ಕೂ ಕೂಡ ನಿಚ್ಚಳವಾದಂಥ ಬಹುಮತ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯಪಾಲರು ತಮ್ಮ ಸ್ವಂತ ವಿವೇಚನಾಧಿಕಾರವನ್ನು ಬಳಕೆ ಮಾಡಿಕೊಂಡು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದ ನಾಯಕನನ್ನ ಇವರು ಕರೀಬಹುದು, ಈತ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಕರೆದು ಆತನನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿ ಆತನನ್ನು ಬಹುಮತ ಸಾಬೀತುಪಡಿಸುವಂತೆ ಕೇಳಬಹುದು. ಮತ್ತು ಅದಕ್ಕೆ ಅವಕಾಶವನ್ನು ಕೂಡ, ಸಮಯದ ಅವಕಾಶವನ್ನು ಕೂಡ ಕೊಡಮಾಡಬಹುದು. ಇನ್ನು ಎರಡನೇದು, ರಾಜ್ಯ ಸರ್ಕಾರವು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಲು ವಿಫಲವಾಗಿದೆ ಎಂದು ರಾಷ್ಟ್ರಪತಿಗಳಿಗೆ ವರದಿ ನೀಡುವ ಮುಂಚೆ ತಮ್ಮ ವಿವೇಚನಾಧಿಕಾರವನ್ನು ಬಳಕೆ ಮಾಡಬಹುದು. ಈ ರಾಜ್ಯದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ ಭಾರತದ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುವಲ್ಲಿ ತಪ್ಪಿದೆ, ಸಂವಿಧಾನದ ನಿಯಮಗಳ ಕಗ್ಗೊಲೆ ಇಲ್ಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಸರ್ಕಾರವನ್ನು ಏನು ಮಾಡ್ರಿ, ವಜಾಗೊಳಿಸ್ರಿ, ಇಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಜಾರಿಗೊಳಿಸ್ರಿ ಅಂತೇಳಿ ಒಂದು ವರದಿಯನ್ನು ಅವ್ರು ಮಾಡಬೇಕಾದಂಥ ಸಂದರ್ಭದಲ್ಲಿ ತಮ್ಮ ವಿವೇಚನಾ ಅಧಿಕಾರಗಳನ್ನು ಅವರಲ್ಲಿ ಚಲಾವಣೆ ಮಾಡ್ತಾರೆ. ಇನ್ನು ವಿಧಾನಮಂಡಲದಿಂದ ಅಂಗೀಕೃತವಾಗಿ ಬಂದಿರತಕ್ಕಂಥ ಮಸೂದೆಗಳನ್ನು, ವಿಧಾನಮಂಡಲದಿಂದ ಅಂಗೀಕೃತವಾಗಿ ಬಂದಿರತಕ್ಕಂಥ ಮಸೂದೆ ರಾಜ್ಯಪಾಲರ ಟೇಬಲಿನ ಮೇಲೆ ಬಂದಿದೆ ಅಂಗೀಕಾರಕ್ಕಾಗಿ. ಅಂಥ ಮಸೂದೆಯನ್ನು ರಾಷ್ಟ್ರಪತಿಗಳ ಅವಗಾಹನೆಗಾಗಿ ಮೀಸಲಿಡಬಹುದು. ಇದನ್ನು ರಾಷ್ಟ್ರಪತಿಗಳ ಗಮನಕ್ಕೆ ತರ್ತಾ ಇದ್ದೇನೆ, ರಾಷ್ಟ್ರಪತಿಗಳ ಗಮನಕ್ಕೆ ಇದನ್ನು ಕಳಿಸ್ಕೊಡ್ತಾ ಇದ್ದೇನೆ ಅಂತ ಹೇಳಿ ಅವರು ಕೂಡ ತನ್ನ ವಿವೇಚನಾಧಿಕಾರವನ್ನು ಬಳಕೆ ಮಾಡಿ ರಾಷ್ಟ್ರಪತಿಗಳ ಅವಗಾಹನೆಗಾಗಿ ಮೀಸಲಿರಿಸಬಹುದು. ಇನ್ನು ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡಾಗ ಬೇರೆ ಯಾರೇ ಆಗಲಿ ಸರ್ಕಾರ ರಚನೆ ಮಾಡಲು ಅಸಮರ್ಥರು ಎನಿಸಿದಾಗ ರಾಜ್ಯಪಾಲರು ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಈಗಾಗಲೇ ಇರ್ತಕ್ಕಂಥ ಮುಖ್ಯಮಂತ್ರಿಯು ಅಸಮರ್ಥನಾಗಿದ್ದಾನೆ, ಬಹುಮತವನ್ನು ಕಳ್ಕೊಂಡಿದ್ದಾರೆ. ಬಹುಮತವನ್ನು ಕಳ್ಕೊಂಡಾದ ಮೇಲೆ ಬೇರೆ ಮತ್ಯಾರೂ ಕೂಡ ಸರ್ಕಾರವನ್ನು ರಚಿಸಿ ಬಹುಮತವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಜ್ಯಪಾಲರಿಗೆ ಅನ್ನಿಸಿದ್ದಾರೆ. ಆಗ ಆ ರಾಜ್ಯ ಸರ್ಕಾರವನ್ನು ವಿಸರ್ಜನೆ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಇರ್ತದೆ. ಇನ್ನು ರಾಜ್ಯಪಾಲರು ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಮುಂಚೆ ರಾಷ್ಟ್ರಪತಿಗಳ ಅನುಮತಿಯನ್ನು ಪಡೆಯಬೇಕಾಗಿದೆ. ಈಗ ರಾಜ್ಯ ವಿಧಾನ ಮಂಡಲ ಅಧಿವೇಶನದಲ್ಲಿ ಇಲ್ಲ,
ತುರ್ತಾಗಿ ಏನೋ ಕೆಲಸ ಆಗಬೇಕಾಗಿದೆ, ಕಾನೂನಿನ ಯಾವುದೋ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಆ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಇದೆ. ಆದರೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಮುಂಚೆ ಏನು ಮಾಡಬೇಕಾಗಿದೆ? ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು, ಅನುಮತಿಯನ್ನು ಪಡಿಬೇಕಾಗಿದೆ. ಇನ್ನು ರಾಜ್ಯದ ಆಡಳಿತ ಮತ್ತು ಶಾಸನೀಯ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳಿಂದ ಮಾಹಿತಿ ಪಡೆಯುವ ಅಧಿಕಾರ. ಈ ರಾಜ್ಯ ಸರ್ಕಾರ ಏನೇನು ಕೆಲಸವನ್ನು ಮಾಡ್ತಾ ಇದೆಯಲ್ಲ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ರೀತಿಯ ಅಭಿವೃದ್ಧಿ ಕೆಲಸಗಳು, ಕಾಮಗಾರಿಗಳು ಕಂಪ್ಲೀಟ್ ಆಗಿದ್ದಾವೆ, ಎಷ್ಟು ಹಣ ಖರ್ಚಾಗಿದೆ, ಈ ಕಾರ್ಯಕ್ರಮವನ್ನು ರೂಪಿಸಿದ್ವಲ್ಲ, ಈ ಕಾರ್ಯಕ್ರಮದ ಒಂದು ದೂರದೃಷ್ಟಿ ಏನಿತ್ತು, ಎಷ್ಟರ ಮಟ್ಟಿಗೆ ನೀವು ಅಲ್ಲಿ ಯಶಸ್ವಿಯಾಗಿದ್ದೀರಿ, ಅವುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ರಾಜ್ಯಪಾಲರು ಯಾರಿಂದ ಪಡಿಬಹುದು? ಮುಖ್ಯಮಂತ್ರಿಗಳಿಂದ ಪಡಿಬಹುದು. ಇನ್ನು ಅಸ್ಸಾಂ, ಸಿಕ್ಕಿಂ, ಮೇಘಾಲಯ, ತ್ರಿಪುರ, ಮಿಜೋರಾಂ, ಮಣಿಪುರ ರಾಜ್ಯಗಳ ರಾಜ್ಯಪಾಲರಿಗೆ ವಿಶೇಷ ಅಧಿಕಾರಗಳನ್ನು ನೀಡಲಾಗಿದೆ. ಆ ಗುಡ್ಡಗಾಡು ರಾಜ್ಯಗಳು ಏನಿದ್ದಾವೆ, ಆ ಗುಡ್ಡಗಾಡು ರಾಜ್ಯದಲ್ಲಿ ಗುಡ್ಡಗಾಡು ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿಶೇಷ ಅಧಿಕಾರಗಳನ್ನು ರಾಜ್ಯಪಾಲರಿಗೆ ಕೊಡಮಾಡಲಾಗಿದೆ. ಅದು ಅಲ್ಲಿನ ರಾಜ್ಯಪಾಲರುಗಳು ಆ ಅಧಿಕಾರವನ್ನು ಚಲಾವಣೆಯನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ರಾಜ್ಯಪಾಲರು ನಮ್ಮ ಮಾತ್ರ ಕಾರ್ಯಾಂಗಾಧಿಕಾರಿಯಾಗಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ನೈಜ ಕಾರ್ಯಾಂಗಾಧಿಕಾರಿಯಾಗಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತದೆ. ಇನ್ನು ರಾಜ್ಯಪಾಲರಿಗೆ ಇರ್ತಕ್ಕಂಥ ವಿವೇಚನಾ ಅಧಿಕಾರ ಏನಿದೆಯಲ್ಲ, ಈ ವಿವೇಚನಾ ಅಧಿಕಾರವು ಅವರ ಸ್ಥಾನವನ್ನು ಸೂಕ್ಷ್ಮವಾಗಿ ಇರಿಸಿದೆ. ವಿವೇಚನಾಧಿಕಾರವನ್ನು ಬಳಕೆ ಮಾಡುವ ಸಂದರ್ಭದಲ್ಲಿ ರಾಜ್ಯಪಾಲರು ಜಾಗರೂಕರಾಗಿ, ಸಂವಿಧಾನಾತ್ಮಕವಾಗಿ, ಕಾನೂನಿನ ಚೌಕಟ್ಟಿನ ಒಳಗೆಯೇ ಜಾಗರೂಕರಾಗಿ, ಸಂವಿಧಾನಾತ್ಮಕ ಚೌಕಟ್ಟಿನ ಒಳಗೆಯೇ ಆ ವಿವೇಚನಾಧಿಕಾರಗಳನ್ನು ಅವರು ಚಲಾವಣೆ ಮಾಡಬೇಕಾಗಿದೆ. ಪಕ್ಷ ರಾಜಕಾರಣದಿಂದ ದೂರ, ತನ್ನ ಸ್ಥಾನದ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಂಡು ಹೋಗುವ ಹಾಗೂ ರಾಜ್ಯಪಾಲರ ಹುದ್ದೆಯ ಘನತೆ ಮತ್ತು ಗೌರವಗಳನ್ನು ಸದಾ ಎತ್ತಿ ಹಿಡಿಯುವ ಮತ್ತು ಮುಖ್ಯಮಂತ್ರಿಗಳ ನಡುವೆ ಉತ್ತಮ ಸಂಬಂಧವಿದ್ದಾಗ ಸರ್ಕಾರದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಿದೆ. ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರ ನಡುವೆ ಹೊಂದಾಣಿಕೆ ಇರಬೇಕು. ಆ ಹೊಂದಾಣಿಕೆ ಇದ್ದಾಗ ಮಾತ್ರ ಏನಾಗ್ತದೆ? ಒಂದು ಸ್ಥಿರವಾದಂಥ ಸರ್ಕಾರ ಮತ್ತು ಪ್ರಗತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಈ ರಾಜ್ಯಪಾಲರು ಕಾರ್ಯವನ್ನು ನಿರ್ವಹಿಸ್ತಾರೆ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವನ್ನು ಚರ್ಚೆಗೆ ಎತ್ಕೊಳ್ಳೋಣ.